ಮೈ ಡ್ಯಾಡ್ ಇಸ್ ಫ್ರಮ್ ಸೌತ್ ಕೆನರಾ ಇನ್ಫ್ಯಾಕ್ಟ್. ನಮ್ಮ ಆ ಬೆಲ್ಟ್ನವ್ರು ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ ತಿನ್ನೋರು. ಬೆಂಗಳೂರಿಗೆ ಬಂದಾಗ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು, ಏನೇನೋ ಆಗಬೇಕು ಅಂತ. ಬಟ್ ನಾನು ಮೇಯ್ನ್ ಕೋರ್ ಇದ್ದಿದ್ದೆ ಸಿನಿಮಾಟೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ವಿತ್ ಮ್ಯೂಸಿಕ್. ನಾನು ಸ್ಕೂಲಲ್ಲಿದ್ದಾಗಲೇ ಸ್ವರ ಸಂಯೋಜನೆ ಯುವವಾಣಿಗೆ ಮಾಡ್ತಾ ಇದ್ದೆ, ಮಡಿಕೇರಿಯಲ್ಲಿ ಆಕಾಶವಾಣಿ. ಸೊ 8, 9, 10ನೇ ಕ್ಲಾಸ್ವರೆಗೂ PUCಯಲ್ಲಿ ಕೂಡ ನಾನು ಸ್ವರ ಸಂಯೋಜನೆ ಮಾಡಿದ್ದೇನೆ ನಮ್ಮ ಮಡಿಕೇರಿ ಇದು ಚಾನೆಲ್ಗೆ, FM ಚಾನೆಲ್ಗೆ. ಸೊ ಅದೇ ನನ್ನ ಡ್ರೈವ್ ಮಾಡಿ ಬೆಂಗಳೂರಿಗೆ ಕರ್ಕೊಂಬಂತು. ಆ ಮ್ಯೂಸಿಕ್ಕಿನ ಸೆನ್ಸ್ ಯಾಕೆ ಮತ್ತು ಹೇಗೆ ಬಂತು? ಅಂದರೆ ಮ್ಯೂಸಿಕ್ ಅಂದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ATM ಆಲ್ ಟೈಮ್ ಮ್ಯೂಸಿಕ್ಕು. ಯಾಕಂತಂದರೆ ಅದು ನನ್ನ ಅಪ್ಪನ ಕಡೆಯಿಂದ ಇಲ್ಲ, ಅಮ್ಮನ ಕಡೆಯಿಂದ. ಸೊ ಎಲ್ಲರೂ ಸ್ವಲ್ಪ ಕ್ಲಾಸಿಕಲ್ ಕಲ್ತಿದ್ರು, ಕ್ಲಾಸಿಕಲ್ ಇನ್ಫ್ಲುಯೆನ್ಸ್ ಇತ್ತು. ಮಾವಂದ್ರು, ಅಮ್ಮ, ಅಜ್ಜಿ, ಅಜ್ಜ ಎಲ್ಲ ಸಂಗೀತ ಹಾಡ್ತಾ ಇದ್ರು. ಅಜ್ಜ ಹರಿಕತೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ರು. ಸೊ ನೋಡಿ, ಹರಿಕತೆ ಅದು ನಮಗೆ ಬಟ್ ಆ ಹರಿಕತೆ ಈ ಹರಿಕತೆ ಬೇರೆ. ಹರಿಗೆ ಕತೆ, ಹರಿ ಜೊತೆ ಕತೆ. ಕರೆಕ್ಟ್. ಸೊ ಇದು ಡ್ರೈವ್ ಮಾಡ್ತು ನನಗೆ. ಅಂದರೆ ಸಣ್ಣದ್ರಲ್ಲೇ ನನಗೆ ಸಂಗೀತಕ್ಕೆ ಹಾಕಿದ್ರು, ಕರ್ನಾಟಿಕ್ ಕ್ಲಾಸಿಕಲ್. ಸೊ ಅದು ಕಲಿತೆ. ಜೂನಿಯರ್ ಆಯಿತು. ಏನು ಸಾಂಗ್ಗಳು ಏನೇನು ಕೇಳಿಸ್ತಾ ಇತ್ತು ಅವಾಗ ನಿಮಗೆ? ಅಮ್ಮ ಅಂದರೆ ಅಡುಗೆ ಮಾಡುವಾಗ ಅವ್ರಿಗೆ ಅವರಪ್ಪ ಅಂದರೆ ಟಿಕೆಟ್ ತೆಗೆಯೋಷ್ಟೆಲ್ಲ ದುಡ್ಡು ಇರಲಿಲ್ಲ. ಟೆಂಟಲ್ಲಿ ಹೋಗ್ಬಿಟ್ಟು ಹೊರಗಡೆ ಹಾಡು ಕೇಳೋರು ಅಮ್ಮ. ಸೊ ಅದನ್ನು ಬಂದು ಮನೆಯಲ್ಲಿ ಹಾಡ್ತಾಯಿದ್ರು. ರೇಡಿಯೋನೂ ಇರಲಿಲ್ಲ ಅಂತ ಸ್ಥಿತಿವಂತರಾಗಿರಲಿಲ್ಲ ನಾವು. ಡು ಯು ರಿಮೆಂಬರ್ ಅಮ್ಮ ಹಾಡ್ತಿದ್ದ ಹಾಡು ನೆನೆಸ್ಕೊಂಡಾಗ? ಹಾಡ್ತಿದ್ರು ಎಲ್ಲ. ಇದಿಲ್ಲ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಇದು ಈ ಸೀಸನ್ಸ್ ಅಂದರೆ 80s, 78. ಕ್ಲಾಸಿಕಲಿ ಹಾಡ್ತಿರ್ಲಿಲ್ಲ ಅವರು, ಸ್ವಲ್ಪ ಕಲ್ತಿದ್ರು. ಬಟ್ ಸಿನಿಮಾ ಹಾಡುಗಳು ತುಂಬ ಒಲವಿತ್ತು. ಸೊ ಮೇ ಬಿ ಅದು ನನಗೆ ಒಳಗಡೆ ಕೂತಿದೆ. ಸೊ ನಾನು ಸಂಗೀತ ಕಲಿತೆ. ಸೊ ಕಂಪೋಸರ್ ಆಗಬೇಕು ಅಂತಿತ್ತು. ಕಂಪೋಸರ್ ಆಗಿದ್ದೆ ಆವಾಗಲೇ. ಮತ್ತು ಬೆಂಗಳೂರಿಗೆ ಬಂದೆ, ಕಂಪೋಸರ್ ಆದರೆ ಅದ್ರ ಜೊತೆಗೆ ನಂದು ಅಂದರೆ ಈಗ ನೀವು ಕೇಳುವಾಗ ಪ್ರತಿಯೊಂದು ಕ್ವಶನ್ ಕೇಳಿದ್ರೆ ಒಂದು ಆನ್ಸರ್ ಬರುತ್ತೆ, ಇಲ್ಲಾಂದರೆ ನನಗೆ ಗೊತ್ತಿಲ್ಲ ನಾನೇನು ಹೇಳಬೇಕು ಅಂತ. ಯಾಕಂದರೆ ಅಷ್ಟು ಕ್ಷೇತ್ರ.